ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಕೈವಾರದ ಕೀರ್ತನಾ ಶಾಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಗಣಪತಿ ವಿಸರ್ಜನಾ ಕಾರ್ಯಕ್ರಮ. ಏಕದಂತನಿಗೆ ಗಾನ ನಮನ ಸಲ್ಲಿಸಿ ಪುನೀತರಾದ ಶಾಲಾ ಮಕ್ಕಳು. ಪ್ರಕೃತಿಯ ಮಡಿಲಿನಲ್ಲಿ ಸಾಗಿದ ಗಜಮುಖನ ಮೆರವಣಿಗೆ. ಚಿಂತಾಮಣಿ ತಾಲೂಕಿನ ಕೈವಾರದ ಸಮೀಪ ಇರುವ ಶ್ರೀ ಕೀರ್ತನಾ ಇಂಟರ್ನ್ಯಾಷನಲ್ ವಸತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮವು ಬಹಳ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿತು. ಗಣೇಶ ಚತುರ್ಥಿಯ ಅಂಗವಾಗಿ ಶಾಲೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣಪತಿ ಮೂರ್ತಿಯನ್ನು 6 ದಿನಗಳಿಂದ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಸೋಮವಾರದಂದು ಗಣಪತಿ ಮೂರ್ತಿಯನ್ನು ಬೀಳ್ಕೊಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿದ್ಯಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿದ್ಯಾರ್ಥಿಗಳು ಗಣೇಶನ ಕುರಿತಾದ ಭಕ್ತಿ ಗೀತೆಗಳನ್ನು ಭಕ್ತಿಪೂರ್ವಕವಾಗಿ ಹಾಡುವುದರ ಮೂಲಕ ಏಕದಂತನಿಗೆ ಗಾನ ನಮನ ಸಲ್ಲಿಸಿ ಪುನೀತರಾದರು. ನಂತರ ಗಣೇಶ ಮೂರ್ತಿಯ ವಿಗ್ರಹವನ್ನು ಕಾರಿನ ಮೇಲೆ ಇರಿಸಿ ಸಮೀಪದ ನೀರಿನ ಕೊಳದತ್ತ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ರಸ್ತೆಯ ಇಕ್ಕೆಲೆಗಳಲ್ಲೂ ಇದ್ದ ಬೆಟ್ಟ ಗುಡ್ಡಗಳು, ಹಸಿರು ಸಿರಿಯಿಂದ ಕಂಗೊಳಿಸುತ್ತಿದ್ದ ಮರಗಿಡಗಳು ಮೆರವಣಿಗೆಗೆ ಶುಭ ಹಾರೈಸಿದಂತಿತ್ತು. ಶಾಲಾ ಮಕ್ಕಳು ಬ್ಯಾಂಡ್ ಬಾರಿಸುತ್ತಾ ಮುನ್ನಡೆದರೆ ಹಲವು ವಿದ್ಯಾರ್ಥಿಗಳು ವಿವಿಧ ಬಣ್ಣಗಳನ್ನು ಪರಸ್ಪರ ಎರಚಿಕೊಂಡು ಕುಣಿದಾಡಿದರು. ಜೈ ಜೈ ಗಣಪ, ವಿದ್ಯಾ ಗಣಪ ಎಂಬ ಘೋಷಣೆಗಳನ್ನು ಕೂಗಿ ನಲಿದಾಡಿದರು. ಪ್ರಕೃತಿಯ ಸುಂದರ ಮಡಿಲಿನಲ್ಲಿ ಇರುವೆಯ ಸಾಲಿನಂತೆ ಶಿಸ್ತುಬದ್ಧವಾಗಿ ಸಾಗಿದ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಬೋಧಕ ಸಿಬ್ಬಂದಿಯವರು ಮತ್ತು ಶಾಲಾ ಆಡಳಿತ ಮಂಡಳಿಯವರು ಸಹ ಹೆಜ್ಜೆ ಹಾಕಿ ಹೊಸ ಹುರುಪು ನೀಡಿದರು. ಮೆರವಣಿಗೆಯು ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿರುವ ಕೊಳದ ಬಳಿ ತಲುಪಿದಾಗ ಅಲ್ಲಿ ಮತ್ತೊಮ್ಮೆ ಗೌರಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಕೊಳದಲ್ಲಿ ವಿಸರ್ಜಿಸಲಾಯಿತು. ಸುಮಾರು 6 ದಿನಗಳಿಂದ ತಮ್ಮೊಂದಿಗಿದ್ದ ಪ್ರೀತಿಯ ಗಣಪ ನೀರಿನಲ್ಲಿ ಮುಳುಗುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾವುಕರಾದರು. ಗಣಪತಿಯ ಕೃಪೆ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಚೇರ್ಮನ್ ವಿ ಸುಬ್ಬಣ್ಣ ಹಾಗೂ ಶಾಲೆಯ ಆಡಳಿತ ಅಧಿಕಾರಿಗಳಾದ ಕೆ ರಾಜಾರವರವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಲೆಯಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸಲಾಯಿತೆಂದರಲ್ಲದೆ ಮುಂದಿನ ವರ್ಷಗಳಲ್ಲೂ ಸಹ ಇದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಗಣಪತಿ ವಿಸರ್ಜನಾ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ವಿದ್ಯಾರ್ಥಿಗಳಿಗೂ ಬೋಧಕ ಸಿಬ್ಬಂದಿಯವರಿಗೂ ಬೋಧಕೇತರ ಸಿಬ್ಬಂದಿಯವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಈ ದಿನ ವಿಶೇಷವಾದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಶಾಲೆಯ ಸಂಯೋಜಕರಾದ ಶ್ರೀಯುತ ಶರತ್ ಕುಮಾರ್ ರವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮವು ಬಹಳ ಉತ್ತಮವಾಗಿ ಮೂಡಿ ಬಂದಿತು. ಭಾದ್ರಪದ ಶುಕ್ಲದ ಚೌತಿಯೆಂದು
ನೆನೆದರೆ ಎಲ್ಲಿದೆ ಭಯ ಬಂದ. ಗಣಪತಿಯ ನಲುತ್ತಾನೆ ದೊರಕುವುದಾನಂದ. ಗಣಪತಿಯ ನಲುತ್ತಾನೆ ದೊರಕುವುದಾನಂದ. ಮಾತಶ್ರೀ ಗೌರಿಗೆ ಪ್ರಿಯ ಕುವರ ಗಣಪತಿ. ಮಾತಶ್ರೀ ಗೌರಿಗೆ ಪ್ರಿಯ ಕುವರ ಗಣಪತಿ. ಈಶನೊಲುಮೆ ಪಡೆದ ಪಾವನ ಮಂಗಳ ಮೂರುತಿ. ಈಶನೊಲುಮೆ ಪಡೆದ ಪಾವನ ಮಂಗಳ ಮೂರುತಿ. ಗಜಮುಖನ ನೆನೆದರೆ ಎಲ್ಲಿದೆ ಭಯ ಬಂದ. ಗಣಪತಿಯ ನಲುತ್ತಾನೆ ದೊರಕುವುದಾನಂದ. ಎಲ್ಲ ಕಲರ್ಸ್ ಬಳ್ಕೊಂಡಿರುವವರೆಲ್ಲ ಒಂದ್ಸಲ ಒಂದ್ ಕಡೆ ಇರಬೇಕು. ಜಾಗ ಬೇಡ ಆಮೇಲೆ ಡಿವೈಡ್ ನೀವು ಪ್ಲೇಸ್ ಕೊಡ್ತೀವಿ.
ಶ್ರೀ ಕೀರ್ತನ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ಗಣೇಶನ ಪ್ರತಿಮೆಯನ್ನಿಟ್ಟು ಪೂಜೆ ಸಲ್ಲಿಸಲಾಗಿ 5 ದಿನಗಳವರೆಗೆ ಪೂಜೆಗಳನ್ನು ಮಾಡಿ ಇವತ್ತಿನ ದಿವಸ ನಾವು ವಿಸರ್ಜನೆ ಮಾಡಿ ಎಲ್ಲರಿಗೂ ಮಕ್ಕಳಿಗೆ ಪ್ರಸಾದವನ್ನು ಹಂಚಲಾಗಿರುತ್ತದೆ. ಎವರಿ ವರ್ಷ ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೀರ್ತನ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅದ್ಧೂರಿಯಾಗಿ ಗಣೇಶನ ಪ್ರತಿಮೆಯನ್ನಿಟ್ಟು 5 ದಿವಸ ವಿಜೃಂಭಣೆಯಿಂದ ಸಾಂಗೋಪಾಂಗವಾಗಿ ಪೂಜೆಗಳನ್ನು ಮಾಡಲಾಯಿತು. ಹಿಂದೂ ಸಂಪ್ರದಾಯದಂತೆ ಈ ಶಾಲೆಯಲ್ಲೂ ಪ್ರತಿ ವರ್ಷವೂ ಈ ಕೆಲಸವನ್ನು ಸದಾ ನಮ್ಮ ಚೇರ್ಮನ್ರಾದ ಸುಬ್ಬಣ್ಣ ಅವರು ಬಹಳ ಉತ್ಸಾಹದಿಂದ ಪ್ರೋತ್ಸಾಹ ಕೊಡ್ತಾರೆ ಇದಕ್ಕೆಲ್ಲ. ಈ ಬಾರಿಯೂ ಇವತ್ತು ಈ ದಿನ ಸೋಮವಾರ ಗಣೇಶನ ವಿಸರ್ಜನೆ ಆದಮೇಲೆ ಎಲ್ಲ ಮಕ್ಕಳಿಗೂ ಪ್ರಸಾದವನ್ನು ವಿತರಿಸಲಾಯಿತು. ಈ ಕೆಲಸ ಪ್ರತಿ ವರ್ಷವೂ ನಮ್ಮ ಚೇರ್ಮನ್ನು ಬಹಳ ಉತ್ಸಾಹದಿಂದ ಮಾಡ್ತಾರೆ. ಈ ಕೆಲಸದಲ್ಲಿ ಇಡೀ ಶಾಲೆ ಮತ್ತು ಬೋಧಕ ವರ್ಗದವರು ಸಹ ಪಾಲ್ಗೊಂಡು ಭಾಳ ಖುಷಿಯಿಂದ ಸಂತೋಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದು ಇಲ್ಲಿ ರೂಢಿ.